ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸೆಲ್ ಅಲ್ಲಿ ತುಂಬಾ ಕಷ್ಟಕರವಾದಂತಹ ಒಂದು ತುಂಬಾ ಉಪಯೋಗವಾಗುವಂತಹ ಒಂದು ಫಾರ್ಮುಲಾನ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಹೆಸರು ಸಮ್ ಪ್ರಾಡಕ್ಟ್. ಸಮ್ ಪ್ರಾಡಕ್ಟ್ ಅನ್ನೋದು ಒಂದು ಮ್ಯಾಜಿಕ್ ತರ ವರ್ಕ್ ಆಗುತ್ತೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ, ಇದರಲ್ಲಿರೋ ಬೇಸಿಕ್ ರೂಲ್ಸ್ ಏನು ಅಂತ ನಾನು ನಿಮಗೆ ಇಲ್ಲಿ ಇಲಿಸ್ಟ್ರೇಷನ್ ಕೊಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಫಾರ್ಮುಲಾನ ಮತ್ತೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಇದರಲ್ಲಿ ನೀವು ಮಾಸ್ಟರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಓಕೆನಾ? ಈ ಸಮ್ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ, ಈ ಸಮ್ ಪ್ರಾಡಕ್ಟ್ ಒಂದೇ ಫಾರ್ಮುಲಾ ಇಂದ ನಾವು ರಿಪ್ಲೇಸ್ ಮಾಡಬಹುದು ಅಂತ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಉದಾಹರಣೆಗೆ ನಮಗೆ ಟೋಟಲ್ ರೆವಿನ್ಯೂ ಇಲ್ಲಿ ಬೇಕಾಗುತ್ತೆ. ರೆವಿನ್ಯೂ ಅಂದ್ರೆ ಏನು? ಕ್ವಾಂಟಿಟಿ ಇಂಟು ಪ್ರೈಸ್. ಸೊ ಇಲ್ಲಿ ನನಗೆ ಟೋಟಲ್ ರೆವಿನ್ಯೂ ಬರಬೇಕು ಅಂತಂದ್ರೆ ನಾನು ಇಲ್ಲಿ ಒಂದು ರೆವಿನ್ಯೂ ಕಾಲಮ್ನ ಆಡ್ ಮಾಡಿಕೊಂಡು ನೋಡಿ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಮಲ್ಟಿಪ್ಲೈಡ್ ಬೈ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿನ ಸಮ್ ಮಾಡಿ ನೋಡಿ ಇಲ್ಲಿ ನಾನು ಸಮ್ ಮಾಡ್ಕೊತೀನಿ. ಅದಾದ್ಮೇಲೆ ಇದನ್ನ ನಾನು ಟೋಟಲ್ ಆಗಿ ಸಮ್ ಮಾಡ್ಕೊತೀನಿ. ನಮ್ಮ ರೆವಿನ್ಯೂ ಎಷ್ಟಪ್ಪ ಅಂತಂದ್ರೆ 108780. ಓಕೆ, ಈ ಒಂದು ನಂಬರ್ ಬರೋದಕ್ಕೆ ನಾನು ಇಷ್ಟು ಫಾರ್ಮುಲಾಸ್ನ ಹಾಕಬೇಕಾಗಿತ್ತು. ಓಕೆ, ಅದೇ ಸಮ್ ಪ್ರಾಡಕ್ಟ್ ಅಲ್ಲಿ ನಾವು ಎಷ್ಟು ಸಿಂಪಲ್ ಆಗಿ ಇದನ್ನ ಅಚೀವ್ ಮಾಡ್ಬೋದು ಅಂತಂದ್ರೆ ನೋಡಿ ಇಸ್ ಈಕ್ವಲ್ ಟು ಸಮ್ ಪ್ರಾಡಕ್ಟ್ ಅಂತ ಕೊಟ್ಟು ಇದೊಂದು ಅರೇ ಫಾರ್ಮುಲಾ. ಓಕೆ, ನೋಡಿ ಟೋಟಲ್ ಕ್ವಾಂಟಿಟಿನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲಿಕೇಶನ್ ಬೈ ಟೋಟಲ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ. ನೋಡಿ ನಮಗೆ ಸೇಮ್ ರಿಸಲ್ಟ್ ಒಂದೇ ಫಾರ್ಮುಲಾದಲ್ಲಿ ನಮಗೆ ಬಂತು. ನಾವು ತುಂಬಾ ಸಲ ಈ ತರ ಎಕ್ಸ್ಟ್ರಾ ಕಾಲಮ್ಸ್ ಆಡ್ ಮಾಡಿಕೊಂಡು ಸಮ್ ಮಾಡಿ ನಂತರ ಈ ರಿಸಲ್ಟ್ ನ ತರೋಷ್ಟು ನಮಗೆ ಸ್ಪೇಸ್ ಇಲ್ಲದೆ ಇರಬಹುದು ಒಂದೊಂದ್ಸಲಿ. ಓಕೆ, ಅರ್ಥ ಆಯ್ತಲ್ಲ? ಈಗ ಈ ಸಮ್ ಪ್ರಾಡಕ್ಟ್ ಅಲ್ಲಿ ಕೆಲವು ಬೇಸಿಕ್ ರೂಲ್ಸ್ ಇದೆ. ಏನಪ್ಪ ಅದು ಬೇಸಿಕ್ ರೂಲ್ಸ್ ಅಂತಂದ್ರೆ, ನಾವು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಅದು ಒನ್ಸ್ ಅಂಡ್ ಜೀರೋಸ್ ಆಗಿ ಮಲ್ಟಿಪ್ಲಿಕೇಶನ್ ಆಗಿ ನಮಗೆ ರಿಸಲ್ಟ್ ಬರುತ್ತೆ. ಅದೇ ರೀತಿ ನಾವು ಏನಾದರೂ ಕಂಡೀಷನ್ ಇಂದ ನಾವು ತಗೊಬೇಕು ಅಂತಂದಾಗ ಏನಾಗ್ತದೆ, ಅದು ಟೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಬೈ ನಂಬರ್ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಟೆಕ್ಸ್ಟ್ ನ ನಂಬರ್ ತರ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಆ ನಂಬರ್ ತರ ಕನ್ವರ್ಟ್ ಮಾಡೋದಕ್ಕೆ ನಾವು ಸಮ್ ಪ್ರಾಡಕ್ಟ್ ಅಂತ ಕೊಟ್ಟು ಸ್ಟಾರ್ಟಿಂಗ್ ಅಲ್ಲಿ ನಾವು ಎರಡು ಮೈನಸ್ ಸಿಂಬಲ್ ನ ಕೊಡಬೇಕಾಗುತ್ತೆ. ಅದೇನಾಗುತ್ತೆ ಅಂತಂದ್ರೆ ಟ್ರೂ ಮತ್ತೆ ಫಾಲ್ಸ್ ನ ಒನ್ಸ್ ಮತ್ತೆ ಜೀರೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಹೇಗಾಗುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಮೊದಲನೇದಾಗಿ ಪ್ರಾಡಕ್ಟ್ ಎ ಕ್ವಾಂಟಿಟಿ ಎಷ್ಟಿದೆ ಅಂತ ನಮ್ಗೆ ಇಲ್ಲಿ ತಿಳ್ಕೊಬೇಕು. ಸೊ ಪ್ರಾಡಕ್ಟ್ ಎ ಕ್ವಾಂಟಿಟಿ ಏನಪ್ಪಾ ಅಂತಂದ್ರೆ ನೋಡಿ 3 ಪ್ರಾಡಕ್ಟ್ ಇದೆ. ಇದರಲ್ಲಿ ನಾವು ಕ್ವಾಂಟಿಟಿ ಮಾತ್ರ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಕೊಡ್ತಾ ಇದ್ದೀನಿ ಇಸ್ ಈಕ್ವಲ್ ಟು ಸಮ್ ಪ್ರಾಡಕ್ಟ್ ಅಂತ ಕೊಡ್ತೀನಿ. ನೋಡಿ ಮೊದಲನೇದಾಗಿ ನಾವು ಎರಡು ಮೈನಸ್ ನ ಟ್ಯಾಪ್ ಮಾಡಬೇಕಾಗುತ್ತೆ. ಅದಾದ ನಂತರ ನೋಡಿ ಎಂಟೈರ್ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ಇದು ಪ್ರಾಡಕ್ಟ್ ಎ ಇದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಂತರ ಬ್ರಾಕೆಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಸ್ಟಾರ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಅಂದ್ರೆ ಆಂಡ್ ಸಿಂಬಲ್ ಆಗುತ್ತೆ. ಮತ್ತು ಅದೇ ನಾವು ಪ್ಲಸ್ ಸಿಂಬಲ್ ಕೊಟ್ರೆ ಅಥವಾ ಆಗುತ್ತೆ. ಓಕೆ, ನಮ್ಗೆ ಇಲ್ಲಿ ಬೇಕಾಗಿರೋದು ಆಂಡ್ ಅಂದ್ರೆ ಮತ್ತು. ಸೊ ನಾವೇನ್ ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಕೊಡ್ತೀನಿ. ಪ್ರಾಡಕ್ಟ್ ಎ ಆಗಿದ್ರೆ ನಾವು ಇದನ್ನ ಕ್ವಾಂಟಿಟಿಯಿಂದ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಓಕೆ, ಕೊಟ್ಟಾಗ ನಮಗೆ ಟೋಟಲ್ ಕ್ವಾಂಟಿಟಿ ಪ್ರಾಡಕ್ಟ್ ಎಗೆ ಎಷ್ಟಪ್ಪ ಬಂತು ಅಂತಂದ್ರೆ 443. ನೋಡಿ ಇವು ಮೂರನ್ನು ನಾವು ಸೆಲೆಕ್ಟ್ ಮಾಡಿದಾಗ ಪ್ರಾಡಕ್ಟ್ ಏನ 4 ಐಟಮ್ಸ್ ನೋಡಿ ನಮಗೆ 443 ಕ್ವಾಂಟಿಟಿ ಇಲ್ಲಿ ಬಂತು. ಸೊ ಇದು ನಾನು ಮೈನಸ್ ಸಿಂಬಲ್ ಕೊಟ್ಟಿರೋದ್ರಿಂದ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ. ನೋಡಿ ಇದನ್ನ ನಾನು ಸೆಲೆಕ್ಟ್ ಮಾಡಿ ಫಾರ್ಮುಲಾದಲ್ಲಿ F9 ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಟ್ರೂ 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 ನೋಡಿ ಫಸ್ಟ್ 3 ಟ್ರೂ ಆಯ್ತು, ನಂತರ ಫಾಲ್ಸ್ ಆಯ್ತು. ಇನ್ ಕೇಸ್ ನಾನೇನಾದ್ರು ಇಲ್ಲಿ ಮೈನಸ್ ಸಿಂಬಲ್ 2 ಕೊಟ್ಟಿಲ್ಲ ಅಂತಂದ್ರೆ ಟ್ರೂ ಮಲ್ಟಿಪ್ಲೈಡ್ ಬೈ ನಂಬರ್ ಅಂದ್ರೆ ಟೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ ನಂಬರ್ ಅದೇನಾಗ್ತಾ ಇತ್ತು, ನಮಗೆ ಫಾಲ್ಸ್ ಬರ್ತಾ ಇತ್ತು. ಅಂದ್ರೆ ನಮಗೆ ಎಂಡ್ ರಿಸಲ್ಟ್ ಒಂದು ನಂಬರ್ ಅಲ್ಲಿ ಬರ್ತಾ ಇರಲಿಲ್ಲ. ಇದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ, ನಾವು ಇಲ್ಲಿ ಒನ್ಸ್ ಅಂಡ್ ಜೀರೋಸ್ ನ ಟ್ರೂ ಮತ್ತೆ ಫಾಲ್ಸ್ ಎಲ್ಲ ನಮಗೆ ಒನ್ಸ್ ಅಂಡ್ ಜೀರೋಸ್ ತರ ಕನ್ವರ್ಟ್ ಆಯ್ತು. ಅದು ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಫಾರ್ಮುಲಾಸ್ ಹೋಗಿ ಎವ್ಯಾಲ್ಯೂಯೇಟ್ ಫಾರ್ಮುಲಾ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನೋಡ್ಕೊಳ್ಳಿ, ಎವ್ಯಾಲ್ಯೂಯೇಟ್ ಮಾಡಿದಾಗ ಮೊದಲನೇದಾಗಿ ಟ್ರೂ ಮತ್ತೆ ಫಾಲ್ಸ್ ಅಂತ ಬಂತು. ಅದೇನಾಯ್ತು, ನಮ್ಗೆ ಇಲ್ಲಿ ಒನ್ಸ್ ಅಂಡ್ ಜೀರೋಸ್ ಆಗಿ ಕನ್ವರ್ಟ್ ಆಗಿ
ಆ ನಂತರ ನಮಗೆ ಟೋಟಲ್ ಆಗಿ ರಿಸಲ್ಟ್ಸು 443 ಅಂತ ಬರ್ತಾ ಇದೆ. ಓಕೆ, ಅದೇ ರೀತಿ ನಾವು ಪ್ರಾಡಕ್ಟ್ ಎಗೆ ನಾವು ರೆವೆನ್ಯೂ ತಿಳ್ಕೋಬೇಕು, ರೆವೆನ್ಯೂ ಕಂಡುಹಿಡಬೇಕು ಅಂತ ತಿಳ್ಕೊಳ್ಳಿ. ಅದು ಹೇಗೆ ಮಾಡೋದು ಅಂತಂದರೆ ಇಸ್ ಈಕ್ವಲ್ ಟು ಸಮ್ ಪ್ರಾಡಕ್ಟ್ ಮೈನಸ್ ಸಿಂಬಲ್ 2 ಸಲ ಕೊಡಿ, ಓಪನ್ ದ ಬ್ರ್ಯಾಕೆಟ್. ನೋಡಿ, ನಾನು ಈ ಪ್ರಾಡಕ್ಟ್ನ ಇಫ್ ದಿಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಏನಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ. ಸೊ ಆ್ಯಂಡ್ ಸಿಂಬಲ್ ಅಂದರೆ ಯಾವುದು, ಮಲ್ಟಿಪ್ಲಿಕೇಶನ್ ಕೊಟ್ಟು ಇದರಲ್ಲಿ ನಮಗೆ ಬೇಕಾಗಿರೋದು ರೆವೆನ್ಯೂ. ರೆವೆನ್ಯೂ ಅಂದರೆ ಏನು, ಕ್ವಾಂಟಿಟಿ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ. ಸೊ ಮೊದಲನೇದಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೈಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಮತ್ತೆ ಮಲ್ಟಿಪ್ಲಿಕೇಶನ್ ಕೊಟ್ಟು ನಾನು ಇಲ್ಲಿ ಕ್ವಾಂಟಿಟಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ನೋಡಿ 88,600 ಅಂದರೆ ಈ 443 ಏನು ಪ್ರಾಡಕ್ಟ್ಸ್ ಇದೆ ಅದು ಮಲ್ಟಿಪ್ಲೈಡ್ ಬೈ ಪ್ರೈಸ್. ನೋಡಿ, ನಾನು ಇಲ್ಲಿ ಮೊದಲನೇದಾಗಿ 3 ಇದೆ ಅಲ್ವಾ, ಇಲ್ಲಿ 3 ಮತ್ತು ಲಾಸ್ಟ್ 4, ನೋಡಿ ಇಲ್ಲಿ 88,600. ಸೊ ನಮಗೆ ಟೋಟಲ್ ರೆವೆನ್ಯೂ ಏನಿದೆ ಅಂತ ಒಂದೇ ಒಂದು ಫಾರ್ಮುಲಾದಲ್ಲಿ ನಾವು ಇಲ್ಲಿ ತಗೊಂಡು ಬರೋದಕ್ಕೆ ಸಾಧ್ಯವಾಯಿತು. ಓಕೆ, ಸೊ ಅದೇ ರೀತಿ ಇಲ್ಲಿ ನಾನು 2 ಪ್ರಾಕ್ಟೀಸ್ ಫೈಲ್ನ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ, ಅಥವಾ ಇಲ್ಲಿ ನಾನು ಇದನ್ನು ತೋರಿಸ್ತೀನಿ. ನೋಡಿ, ಈಗ 370 ಇದರಲ್ಲಿ ನಮ್ಮ ಕಂಡೀಷನ್ ಏನಪ್ಪ ಅಂತಂದರೆ ಕಂಪನಿ ಬಂದ್ಬಿಟ್ಟು ಎ ಆಗಿರ್ಬೋದು ಇಲ್ಲ ಸಿ ಆಗಿರ್ಬೋದು. ನಂತರ ಇಯರ್ ಬಂದು 2014 ಆಗಿರ್ಬೋದು 2015 ಆಗಿರ್ಬೋದು. ಸೊ ಇವೆರಡು, ಈ 4 ಕಾಂಬಿನೇಷನ್ ನಾವು ತಗೊಂಡು ಆಮೇಲೆ ಜಾನ್ವರಿ ಮಂತಲ್ಲಿ ನಮಗೆ ಟೋಟಲ್ ಕ್ವಾಂಟಿಟಿ ಎಷ್ಟು ಅಂತ ನಾವಿಲ್ಲಿ ಕಂಡುಹಿಡಬೇಕಾಗ್ತದೆ. ಓಕೆ, ನಾನು ಈ ಮುಂಚೆ ಹೇಳ್ದಂಗೆ ಸ್ಟಾರ್ ಬಂದ್ಬಿಟ್ಟು ನಿಮಗೆ ಆ್ಯಂಡ್, ಪ್ಲಸ್ ಬಂದ್ಬಿಟ್ಟು ಆರ್. ಓಕೆ, ಸೊ ಇಲ್ಲಿ ನಾವು 2 ಸಲ ನಾವು ಪ್ಲಸ್ ಸಿಂಬಲ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ, ಆನಂತರ ಇಲ್ಲಿ ಆ್ಯಂಡ್ ಯೂಸ್ ಮಾಡಬೇಕಾಗುತ್ತೆ. ತುಂಬ ಕೇರ್ಫುಲ್ ಆಗಿ ಗಮನಿಸಿ ಈ ಫಾರ್ಮುಲಾನ. ನೋಡಿ, ಮೊದಲನೇದಾಗಿ ಇಸ್ ಈಕ್ವಲ್ ಟು ಸಮ್ ಪ್ರಾಡಕ್ಟ್ ಅಂತ ಕೊಡ್ತೀನಿ, ಇಲ್ಲಿ ಮೈನಸ್ ಸಿಂಬಲ್ ಕೊಡ್ತೀನಿ, ಯಾಕಂದರೆ ಟ್ರೂ ಆರ್ ಫಾಲ್ಸು ನಮಗೆ 0s and 1s ಆಗಿ ಕನ್ವರ್ಟ್ ಆಗಬೇಕು. ಓಪನ್ ದ ಬ್ರ್ಯಾಕೆಟ್. ಮೊದಲನೇದಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಕಂಪನಿ ಎ ಅಥವಾ ಕಂಪನಿ ಸಿ ಎರಡರಲ್ಲಿ ಯಾವ್ದಾದ್ರು ಇರ್ಬೋದು ಅಂತ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಕಂಪನೀಸಲ್ಲಿದೆ, ಇಲ್ಲಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ, ಫ್ರೀಸ್ ಮಾಡಿ ಇಸ್ ಈಕ್ವಲ್ ಟು ಕಂಪನಿ ಎ ಅಂತ ನಾನು ಕೊಡ್ತಾ ಇದ್ದೀನಿ. ಓಕೆ, ಕಂಪನಿ ಎ ಆಗಿರ್ಬೋದು. ಈಗ ಆರ್ ಅಂದರೆ ಅಥವಾ ಅನ್ನೋದಕ್ಕೇನೋ ನಾನು ಪ್ಲಸ್ ಸಿಂಬಲ್ ಕೊಡ್ತಾ ಇದ್ದೀನಿ. ಪ್ಲಸ್ ಸಿಂಬಲ್ ಕೊಟ್ಟು ಮತ್ತೆ ಅದನ್ನೇ ನಾನು ಸೆಲೆಕ್ಟ್ ಮಾಡಿ, ಇದನ್ನು ನೀವು ಬ್ರ್ಯಾಕೆಟ್ನ ಓಪನ್ ಮಾಡಬೇಕು. ಇಲ್ಲಿ ಬ್ರ್ಯಾಕೆಟ್ನ ಓಪನ್ ಮಾಡಿ ಇಸ್ ಈಕ್ವಲ್ ಟು ಕಂಪನಿ ಸಿ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಇದು ಪ್ಲಸ್ ಸಿ 2 ಇರೋದ್ರಿಂದ ನಾವು ಓವರಾಲ್ ಇದರಲ್ಲಿ ಯಾವುದಾದ್ರೂ ಒಂದು ರಿಸಲ್ಟ್ ಬರಬೇಕು ಅಂದರೆ ನಾನು ಓವರಾಲ್ ಇದನ್ನು ನಾನು ಮತ್ತೆ ಬ್ರ್ಯಾಕೆಟ್ನಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ರಿಸಲ್ಟ್ ಬಂದರೂ ಕೂಡ ಅದು ನಮಗೆ ಮಲ್ಟಿಪ್ಲೈ ಅಂದರೆ ಇಲ್ಲಿ ನಮಗೆ ಆ್ಯಂಡ್ ಬರಬೇಕು. ಓಕೆ, ಇದಾದ ನಂತರ ಇನ್ನೊಂದು ಕಂಡೀಷನ್ ನಾವೇನು ಟೆಸ್ಟ್ ಮಾಡ್ತಾ ಇದ್ದೀವಿ, 2014 ಅಥವಾ 2015 ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ನಾನು 2 ಬ್ರ್ಯಾಕೆಟ್ನ ಓಪನ್ ಮಾಡಿ ಇಯರ್ನ ನಾನು ಸೆಲೆಕ್ಟ್ ಮಾಡಿ ಇಸ್ ಈಕ್ವಲ್ ಟು 2014 ಅಂತ ಕೊಡ್ತಾ ಇದ್ದೀನಿ, ಮತ್ತು ಇಲ್ಲಿ ನಮಗೆ ಆರ್ ಬರಬೇಕು. ಸೊ ಪ್ಲಸ್ ಕೊಟ್ಟು ಮತ್ತೆ ಸೇಮ್ ಇಯರ್ನ ನಾನು ತಗೊಂಡು, ಇಲ್ಲಿ ಮತ್ತೆ ಇನ್ನೊಂದು ಬ್ರ್ಯಾಕೆಟ್ ಕೊಡಿ, ಇಸ್ ಈಕ್ವಲ್ ಟು 2015. ನೋಡಿ, ನಮಗೆ ಇಲ್ಲಿ ಆರ್ ಕಂಡೀಷನ್ 2 ನಾನು ಇಲ್ಲಿ ಕೊಟ್ಟೆ. ಇದಾದ ನಂತರ ನಮಗೆ ಮಂತ್ ಬಂದ್ಬಿಟ್ಟು ಜಾನ್ವರಿ ಇರಬೇಕು. ಓಕೆ, ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಇಸ್ ಈಕ್ವಲ್ ಟು, ನಾನು ಇಲ್ಲಿ ಬ್ರ್ಯಾಕೆಟ್ ಆಗ್ತಾ ಇಲ್ಲ, ಯಾಕಂದರೆ ನಾವು ಇಲ್ಲಿ ಆರ್ ಮತ್ತು ನಾನು ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಜಾನ್ವರಿ ಅಂತ ನಾನು ಸೆಲೆಕ್ಟ್ ಮಾಡಿ, ಇವೆಲ್ಲನೂ ಕಂಡೀಷನ್ಸು ಓಕೆ ಆದಮೇಲೆ ನಮಗೇನಪ್ಪ ಬೇಕು ಅಂತಂದರೆ ಟೋಟಲ್ ಕ್ವಾಂಟಿಟಿ. ಸೊ ನಾನು ಮಲ್ಟಿಪ್ಲಿಕೇಶನ್ ಮಾಡಿ ನಾನು ಕ್ವಾಂಟಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಎಂಟರ್ ಮಾಡಿದೆ. ನೋಡಿ, ನಮಗೆ 370 ಅಂತ ಬಂತು. ಟೆಸ್ಟ್ ಮಾಡೋಣ. ಇಲ್ಲಿ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ, ಇದು ಕಂಪನಿ ಎ ಅಥವಾ ಸಿ ಎರಡು ಇರಬಹುದು. ಆ ನಂತರ ಇಲ್ಲಿ ನಮಗೆ 2014 ಅಥವಾ 2015 ಇರ್ಬೋದು. ಸೊ ನಮಗೆ ಇಲ್ಲಿ ಬರೀ 2014 ಇರೋದ್ರಿಂದ 2014 ತಗೊತಾ ಇದ್ದೀನಿ. ನಂತರ ಇದು ನಮಗೆ ಜಾನ್ವರಿ ಮಾತ್ರ ಬೇಕು. ಸೊ ಜಾನ್ವರಿ ತಗೊತಾ ಇದ್ದೀನಿ. ಇಲ್ಲಿ ಟೋಟಲ್ ಕ್ವಾಂಟಿಟಿ ನೋಡಿದಾಗ ನಮಗೆ 370 ಅಂತ ಬಂತು. ನೋಡಿರಲ್ಲ ಸ್ನೇಹಿತರೆ, ಇದು ತುಂಬಾನೇ ಕಾಂಪ್ಲೆಕ್ಸ್ ಆಗಿರುವಂಥ ಫಾರ್ಮುಲಾ. ಇದು ನೀವು ಮತ್ತೆ ಈ ವಿಡಿಯೋನ ಮತ್ತೆ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನು ಈ ಎಕ್ಸೆಲ್ ಫೈಲ್ನ ನಿಮಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ತುಂಬ ಸಿನಾರಿಯೋಸ್ ಇದೆ. ನೋಡಿ, 2ನೇದ್ರಲ್ಲೂ ಕೂಡ ನಿಮಗೆ ಸಿನಾರಿಯೋಸ್ ಇದೆ, ಹೇಗೆ ಇದನ್ನು ಕಂಡುಹಿಡಿಯೋದು ಅಂತ ಸಮ್ ಪ್ರಾಡಕ್ಟು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ ನಾನು ನಂಬರ್ ಕೊಡ್ತೀನಿ. ಆ ನಂತರ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಓಕೆ, ನೋಡೋರಲ್ಲ ಸ್ನೇಹಿತರೆ, ಇವತ್ತು ನೀವು ಒಂದು ಇಂಪಾರ್ಟೆಂಟ್ ಫಾರ್ಮುಲಾನ ಕಲ್ತಿದ್ರಿ ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.